ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಂದನಂದ ವ್ಲಾಗ್ಸ್. ಈ ವಿಡಿಯೋದಲ್ಲಿ ಗಂಡು ಮಗುವಿನ ಲಕ್ಷಣಗಳು ಅಂದರೆ ಬೇಬಿ ಬಾಯ್ ಸಿಂಪ್ಟಮ್ಸ್ ಹೇಗಿರುತ್ತೆ ಥ್ರೂ ಔಟ್ ಪ್ರೆಗ್ನೆನ್ಸಿ ಅಂತ ಹೇಳೋಣ ಅಂತ ಅನ್ನಿಸ್ತು. ಸೊ ಇದು ನಿಮಗೆ ಯೂಸ್ಫುಲ್ ಆಗ್ಬೋದೇನೋ ಅಂತ ಅನ್ನಿಸ್ತು, ಹಾಗಾಗಿ ಈ ವಿಡಿಯೋನ ಮಾಡ್ತಿದ್ದೀನಿ. ಸೊ ಪ್ಲೀಸ್ ಯಾರೆಲ್ಲ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ. ನಾವು ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಇರೋವಂಥ ವಿಡಿಯೋನ ಅಪ್ಲೋಡ್ ಮಾಡ್ತಿರ್ತೀವಿ. ಸೊ ಹಾಗಾಗಿ ಹೋಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ಸ್ ಕೊಡಿ ಅಂತ ಕೇಳ್ಕೊಳ್ತೀನಿ. ಸೊ ಫಸ್ಟು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ, ಸೊ ಬೇಬಿ ಗಂಡಾದರೂ ಆಗಲಿ ಹೆಣ್ಣಾದರೂ ಆಗಲಿ, ಸೊ ಅದರಲ್ಲಿ ಭೇದ ಭಾವ ಬೇಡ. ಬಿಕಾಸ್ ನಮಗೆ ಗಂಡಾದರೂ ಆಗಲಿ ಹೆಣ್ಣಾದರೂ ಆಗಲಿ ಎರಡು ಒಂದೇ ಅಲ್ವಾ. ಸೊ ಈಗಿನ ಜನ್ರೇಷನಲ್ಲಿ ಮಕ್ಕಳು ಆಗ್ತಿರೋದೇ ಕಷ್ಟ. ಸೊ ಅದರಲ್ಲಿ ನನಗೆ ಗರ್ಲೇ ಆಗಬೇಕು ಬಾಯೇ ಆಗಬೇಕು ಅನ್ನೋದು ತಪ್ಪಲ್ವ. ಸೊ ನೀವು ಎಕ್ಸ್ಪೆಕ್ಟೇಷನ್ಸ್ನ ಬಿಟ್ಟು ನನಗೆ ಒಂದು ಹೆಲ್ದಿ ಬೇಬಿ ಆಗಲಿ ಅಂತ ದೇವರಲ್ಲಿ ಕೇಳ್ಕೊಳ್ಳಿ. ಸೊ ನನಗೆ ಗರ್ಲ್ ಆಗಬೇಕು ಬಾಯ್ ಆಗಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ನ ಬಿಡಿ ಅಂತ ಈ ವಿಡಿಯೋ ಮುಖಾಂತರ ಹೇಳ್ತೀನಿ. ಸೊ ಫಸ್ಟಿಗೆ ನನ್ನ ಫಸ್ಟ್ ಸಿಮ್ಟಮ್ಸ್ ಏನಂತ ಹೇಳಿದರೆ ಮಾರ್ನಿಂಗ್ ಸಿಕ್ನೆಸ್. ಸೊ ಮಾರ್ನಿಂಗ್ ಸಿಕ್ನೆಸ್ ಬಂದು ನನಗೆ ತುಂಬ ಹೆವಿ ಇತ್ತು. ಸೊ ಬೆಳಗ್ಗೆ ಎದ್ದೇಳೋಕ್ಕಾಗ್ತಿರ್ಲಿಲ್ಲ, ಮತ್ತು ನನಗೆ ಲೇಸಿನೆಸ್ ಇರ್ತಿತ್ತು. ಒಂದು 9-9:30 ಹಾಗೆ ಹೇಳೋದು, ಮತ್ತು ಎದ್ದು ಬ್ರೇಕ್ಫಾಸ್ಟ್ ಮಾಡಿ ಅದು ಇದು ಕೆಲಸ ಮಾಡಿ ಒಂದು 12 ಹಾಗೆ ಮತ್ತೆ ನನಗೆ ನಿದ್ದೆ ಬರ್ತಿತ್ತು. ಸೊ ನಿದ್ದೆ ಅನ್ನೋದು ನನಗೆ ಥ್ರೂಔಟ್ ಪ್ರೆಗ್ನೆನ್ಸಿ ಹೆವಿ ಇತ್ತು. ಸೊ ಇದು ನನಗೆ ಮಾರ್ನಿಂಗ್ ಸಿಕ್ನೆಸ್ ಆಗಿತ್ತು. ಸೊ ತುಂಬ ಲೇಸಿನೆಸ್, ಕೆಲಸನೇ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಆದರೂ ಕೆಲಸ ಟೈಮ್ ಮಾಡ್ಕೊಂಡು ಮಾಡ್ತಿದ್ದೆ, ಬಟ್ ಆದ್ರೂ ಲೇಸಿನೆಸ್ ಅಂತೂ ಇರ್ತಿತ್ತು, ಮಾರ್ನಿಂಗ್ ಸಿಕ್ನೆಸ್ ಅಂತ. ಸೊ ಆ ಥರ ನನಗೆ ಮಾರ್ನಿಂಗ್ ಸಿಕ್ನೆಸ್ ಇತ್ತು. ಮತ್ತು ವಾಮಿಟಿಂಗ್ ಬಂದು ಎಲ್ಲರಿಗೂ ಫಸ್ಟ್ ಟ್ರೈಮಿಸ್ಟರಲ್ಲಿ ಜಾಸ್ತಿ ಇರುತ್ತೆ, ಮತ್ತು ಸೆಕೆಂಡ್ ಟ್ರೈಮಿಸ್ಟರಿಗೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನನಗೆ ವಾಮಿಟಿಂಗ್ ಥ್ರೂ ಔಟ್ ದ ಪ್ರೆಗ್ನೆನ್ಸಿ ಫಸ್ಟ್ ಮಂತಿಂದನೂ ಲಾಸ್ಟ್ ಮಂತ್ವರೆಗೂ ಇರಲಿಲ್ಲ. ಸೊ ಬಿಕಾಸ್ ಅದು ಮೇ ಬಿ ಹೆರಿಡಿಟಿ ಅಂತ ಹೇಳ್ತಾರಲ್ಲ, ಸೊ ನಮ್ಮ ಅಮ್ಮಂಗೂ ಕೂಡ ಇರಲಿಲ್ಲ ಅಂತೆ. ಸೊ ಹಾಗೆ ನನಗೂ ಕೂಡ ವಾಮಿಟಿಂಗ್ ಏನೂ ಇರಲಿಲ್ಲ ನನಗೆ. ಸೊ ಅದೊಂದು ಪ್ಲಸ್ ಪಾಯಿಂಟ್ ನನಗೆ, ವಾಮಿಟಿಂಗ್ ಇರಲಿಲ್ಲ, ಸುಸ್ತಾಗ್ತಿರ್ಲಿಲ್ಲ. ಸೊ ನಾನು ಆರಾಮಾಗಿ ಪ್ರೆಗ್ನೆನ್ಸಿ ಲೈಫ್ನ ಎಂಜಾಯ್ ಮಾಡ್ಕೊಂಡು ಕಳೆದಿದ್ದೀನಿ ಅಂತ ಹೇಳ್ಬೋದು. ಸೊ ನನಗೆ ಪ್ರೆಗ್ನೆನ್ಸಿ ಜರ್ನಿ ಇನ್ನೂ ಮರೆಯೋಕ್ಕಾಗಲ್ಲ. ಸೊ ಅಷ್ಟು ಚೆನ್ನಾಗಿತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿ ಅಂತ ಹೇಳ್ತೀನಿ. ಸೊ ಅದಾದಮೇಲೆ ಟೇಸ್ಟು ಒಬ್ಬೊಬ್ಬರಿಗೆ ಸ್ವೀಟ್ ಇಷ್ಟ ಆಗುತ್ತೆ, ಒಬ್ಬರಿಗೆ ಸಾಲ್ಟ್ ಇಷ್ಟ ಆಗುತ್ತೆ, ಖಾರ ಇಷ್ಟ ಆಗುತ್ತೆ ಅಲ್ವಾ. ಸೊ ನನಗೆ ಸ್ವೀಟು ನಾರ್ಮಲ್ ಅಷ್ಟೇನು ಇಷ್ಟ ಆಗ್ತಿರ್ಲಿಲ್ಲ. ನಾರ್ಮಲಾಗೂ ನನಗೆ ತಿನ್ನಬೇಕು ಅಂತ ಅನ್ನಿಸ್ತಿರ್ಲಿಲ್ಲ ಸ್ವೀಟ್ನ. ಬಟ್ ಖಾರ ಮತ್ತು ಉಪ್ಪು, ಸೊ ಖಾರ ಉಪ್ಪು ನಾನು ಜಾಸ್ತಿ ತಿಂತಿದ್ದೆ ಆ ಟೈಮಲ್ಲಿ. ಖಾರ ಕೂಡ ಅಷ್ಟೇ ಹೆವಿ ಸ್ಪೈಸಿಯಾಗಿ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಮತ್ತು ಸಾಲ್ಟು ನಾರ್ಮಲ್ ಸಾಲ್ಟ್ ತಿನ್ನಬೇಕು ಅನ್ನಿಸ್ತಿರ್ಲಿಲ್ಲ. ಸ್ವಲ್ಪ ಒಂದು ಪಿಂಚ್ ನನಗೆ ಸ್ವಲ್ಪ ಜಾಸ್ತಿನೇ ಬೇಕು ಅಂತ ಅನ್ನಿಸ್ತಿತ್ತು ಸಾಲ್ಟ್ ಕೂಡ. ಬಟ್ ನನಗೆ ಯಾವುದೇ ಥರ ಗ್ಯಾಸ್ಟ್ರಿಕ್ BP ಆದರೂ ಏನೂ ಇರಲಿಲ್ಲ ಪ್ರೆಗ್ನೆನ್ಸಿಯಲ್ಲಿ. ಸೊ ಆದರೂ ತಿನ್ನಬೇಡಿ ಖಾರನ ಉಪ್ಪು ತುಂಬ ಅಂತ ಹೇಳ್ತಾರೆ. ಬಟ್ ನಾನು ಸ್ವಲ್ಪ ಲಿಮಿಟ್ ನನಗೆ ಎಷ್ಟು ಬೇಕೋ ಅಷ್ಟು ನಾನು ಹಾಕ್ಕೊಳ್ತಿದ್ದೆ. ಸೊ ಇದು ನನ್ನ ಟೇಸ್ಟ್ ಆಗಿತ್ತು ನನ್ನ ಥ್ರೂಔಟ್ ಪ್ರೆಗ್ನೆನ್ಸಿಯಲ್ಲಿ. ಹಾಗೆ ನಾನ್ ವೆಜ್ಜಲ್ಲಿ ನಾನು ಚಿಕನ್ ತಿಂತಿದ್ದೆ, ಮಟನ್ ತಿಂತಾನೆ ಇರಲಿಲ್ಲ. ಸೊ ನಾನು ಯಾವಾಗ ಕನ್ಸೀವ್ ಆದೆ ಆವಾಗಿಂದ ನನಗೆ ಮಟನ್ ಮೇಲೆ ಹೆವಿ ಲವ್ ಆಗೋಯಿತು. ಸೊ ಮಟನ್ನ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಸೊ ಥ್ರೂ ಔಟ್ ದ ಪ್ರೆಗ್ನೆನ್ಸಿ ನಾನು ಮಟನ್ ಚಿಕನ್ ಎಲ್ಲ ಚೆನ್ನಾಗೇ ತಿಂದಿದ್ದೀನಿ. ನೆಕ್ಸ್ಟ್ ಬಂದು ಸ್ಕಿನ್ ಮತ್ತು ಹೇರ್. ನನಗೆ ಸ್ಕಿನ್ ಬಂದು ಪಿಂಪಲ್ಸ್, ಈವನ್ ಪೀರಿಯಡ್ಸಿಗೆ ಬರುತ್ತಲ್ಲ ಪಿಂಪಲ್ಸ್, ಅದು ಕೂಡ ಬಂದಿರಲಿಲ್ಲ. ಹೆವಿ ಗ್ಲೋಯಿಂಗ್ ಆಗಿತ್ತು ಆ್ಯಂಡ್ ಕ್ಲಿಯರ್ ಸ್ಕಿನ್ ಆಗಿತ್ತು ನನಗೆ ಆವಾಗ. ಆ್ಯಂಡ್ ಹೇರು ಅಷ್ಟೇ, ಹೇರ್ ಫಾಲ್ ಸ್ಟಾಪ್ ಆಗಿತ್ತು ನನಗೆ ಆವಾಗ. ಹೇರ್ ಬಂದು ಗ್ರೋತ್ ಆಗ್ತಾನೆ ಇತ್ತು. ಸೊ ನನಗೆ ಯಾವುದೇ ಥರ ಹೇರ್ ಇಶ್ಯೂಸ್ ಆಗಲಿ ಸ್ಕಿನ್ ಇಶ್ಯೂಸ್ ಆಗಲಿ ಏನೂ ಇರಲಿಲ್ಲ. ಸೊ ನೆಕ್ಸ್ಟ್ ಬಂದು ವೆಯ್ಟ್ ಗೇನು. ಸೊ ಇದು ನನಗೆ ಎಲ್ಲರೂ ಹಾಕ್ತಿದ್ದ ಕ್ವಶನ್ಸು, ನೀನು ನಿಜವಾಗ್ಲೂ ಪ್ರೆಗ್ನೆಂಟಾ, ಹಾಗೇ ಇದೆಯಾ, ಫೇಸ್ ಕೂಡ ಹಾಗೆ ಇದೆ, ಬಾಡಿ ಕೂಡ ಈವನ್ ಹಾಗೆ ಇದೆ ಅಂತ ಹೇಳ್ತಿದ್ರು. ಸೊ ಈವನ್ ನಾನು ಒಂದು ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ನಾನೊಂದು 8.5 to 9 kgs ಅಷ್ಟೇ ದಪ್ಪ ಆಗಿದ್ದಿದ್ದು. ಸೊ ನನ್ನ ನಾರ್ಮಲ್ ಇದ್ದಿದ್ದು ವೆಯ್ಟಿಗೂ, ಸೊ ಪ್ರೆಗ್ನೆನ್ಸಿಯಲ್ಲಿ ಇದ್ದಿದ್ದ ವೆಯ್ಟಿಗೂ. ಅದಾದಮೇಲೆ ಬೇಬಿ ಕೂಡ ಅಷ್ಟೇ ನಾರ್ಮಲ್ ವೆಯ್ಟೇ ಇತ್ತು. ಬೇಬಿ ಬಂದು 3.25 kgs ಇತ್ತು. ಸೊ ಇಬ್ಬರು ಕೂಡ ನಾರ್ಮಲ್ ವೆಯ್ಟೇ ಇದ್ವಿ. ಸೊ ನಾನು ಓವರ್ ವೆಯ್ಟು ಆಗಿರಲಿಲ್ಲ ಆ್ಯಂಡ್ ಬಿಲೋ ವೆಯ್ಟು ಏನಿರಲಿಲ್ಲ. ಸೊ ಇದು ನನ್ನ ವೆಯ್ಟ್ ಜರ್ನಿ ಆಗಿತ್ತು. ಸೊ ಅದಾದಮೇಲೆ ನೆಕ್ಸ್ಟ್ ಬಂದು ಮೇಯ್ನ್ ಹೊಟ್ಟೆ.
ಸೊ ಒಬ್ಬೊಬ್ರು ಹೇಳ್ತಾರೆ ಹೊಟ್ಟೆ ಬಂದು ತುಂಬ ಒಂಥರ ಮಡಕೆ ಟೈಪಲ್ಲಿ ಅಗಲ ಇದ್ದರೆ ಅದು ಹೆಣ್ಣು ಬೇಬಿ ಆಗುತ್ತೆ, ಗರ್ಲ್ ಬೇಬಿ ಆಗುತ್ತೆ. ಸೊ ಹೊಟ್ಟೆ ಬಂದು ಸ್ವಲ್ಪ ಮುಂದೆ ಚೂಪಾಗಿದ್ದ ಥರ ಇದ್ದರೆ ಅದು ಬಾಯ್ ಬೇಬಿ ಅಂತ ಹೇಳ್ತಾರೆ. ಸೊ ನನಗೂ ಕೂಡ ಹೊಟ್ಟೆ ಯಾವ ಶೇಪಲ್ಲಿತ್ತು ಅಂತ ಹೇಳಿದರೆ ತುಂಬ ಏನು ದಪ್ಪ ಇರಲಿಲ್ಲ, ಚಿಕ್ಕದಾಗಿ ಮುಂದೆ ಬಂದ ಹಾಗೆ ಇತ್ತು, ಮತ್ತು ಅಪ್ಪರ್ ಮೇಲ್ಭಾಗಕ್ಕಾದಂಗೆ ಇತ್ತು. ಸೊ ಕೆಳಗಡೆ ನನಗೆ ತುಂಬ ಲೈಕ್ ಏನಂತಾರೆ ಭಾರ ಅನ್ನಿಸ್ತಿರ್ಲಿಲ್ಲ ಹೊಟ್ಟೆ ನನಗೆ. ಸೊ ಏನೋ ಲೈಟ್ ವೆಯ್ಟ್ ಅಂತ ಅನ್ನಿಸ್ತಿತ್ತು ನನಗೆ. ಭಾರ ಅಂತ ಅನಿಸಿದ್ದು ಅಂದರೆ ಒಂದು 8.5 to 9 ಮಂತ್ಸ್ ಆದಮೇಲೆ ಸ್ವಲ್ಪ ವೆಯ್ಟ್ ಏನು ಬಗ್ಗಕ್ಕಾಗ್ತಿರ್ಲಿಲ್ಲ, ಹೇಳೋಕ್ಕಾಗ್ತಿರ್ಲಿಲ್ಲ, ಆ ಥರ ಆಗ್ತಿತ್ತು. ಸೊ ಅಲ್ಲಿವರೆಗೆ ನನಗೆ ನಾರ್ಮಲ್ ಆಗೇ ಇತ್ತು. ಸೊ ಹಾಗಾಗಿ ನಾನು ಆರಾಮಾಗೇ ಇದ್ದೆ, ಕೂತ್ಕೊಂಡು ಮನೆಯೆಲ್ಲ ಒರೆಸೋದು ಇದೆಲ್ಲ ಮಾಡ್ತಿದ್ದೆ ನಾನು ಅವಾಗ. ಸೊ ಡಕ್ ವಾಕೆಲ್ಲ ಮಾಡಿ ಅಂತಾರಲ್ಲ, ಸೊ ನಾನು ಅದೆಲ್ಲ ಮಾಡ್ತಿರ್ಲಿಲ್ಲ, ಎಲ್ಲೋ ಒಂದೊಂದು ಟೈಮ್ ಕೂತ್ಕೊಂಡು ಒರೆಸ್ತಿದ್ದೆ. ಸೊ ನೆಕ್ಸ್ಟು ಹಾರ್ಟ್ ಬೀಟ್. ಸೊ ಹಾರ್ಟ್ ಬೀಟ್ ಲೆಸ್ ದೆನ್ 147 ಮತ್ತು ಎಬೋವ್ 147. ಲೆಸ್ ದೆನ್ 147 ಇದ್ದರೆ ಬಾಯ್, ಎಬೋವ್ 147 ಇದ್ದರೆ ಗರ್ಲ್ ಅಂತ ಹೇಳ್ತಾರೆ. ಬಟ್ ನಾನು ಇದನ್ನು ನಂಬಲ್ಲ, ಬಿಕಾಸ್ ನನ್ನ ಬೇಬಿದು ಹಾರ್ಟ್ ಬೀಟು ಎವ್ರಿ ಸ್ಕ್ಯಾನ್ ನಾನು ಹೋದಾಗ ವೇರಿ ಆಗ್ತಿತ್ತು. ಸೊ ಇದನ್ನು ನಂಬ್ಕೊಂಡು ನನಗೆ ಬಾಯ್ ಆಗುತ್ತೆ ಗರ್ಲೇ ಆಗುತ್ತೆ ಅನ್ನೋದು ನಿಜವಾಗ್ಲೂ ಸುಳ್ಳು. ಹಾರ್ಟ್ ಬೀಟ್ ಮುಖಾಂತರ ಇದು ಜೆಂಡರ್ನ ನಾವು ಪ್ರೆಡಿಕ್ಟೇ ಮಾಡೋಕ್ಕಾಗಲ್ಲ. ಸೊ ಹಾರ್ಟ್ ಬೀಟ್ ಅದು ಫೇಕು, ನಿಜವಾಗ್ಲೂ ಅದು ಫೇಕೇ ಹೇಳಿ. ಸೊ ಹಾಗೆ ನಾನು ಹೇಳಿದ್ನಲ್ಲ ಸ್ಕಿನ್ ಟೋನ್ ಕೂಡ ಚೆನ್ನಾಗಾಗಿತ್ತು ಅಂತ. ಬಟ್ ಅದು ಮತ್ತು ಸ್ಕಿನ್ ಕಲರ್ ಹೇಗಾಗುತ್ತೆ ಅಂತ. ಬಟ್ ನಾನು ಸ್ಕಿನ್ ಕಲರ್ ಏನು ಚೇಂಜಸ್ ಅಂದರೆ ಸ್ವಲ್ಪ ನಾರ್ಮಲ್ಲಾಗಿ ಒಂದು 8-9 ಮಂತ್ಸಲ್ಲಿ ಸ್ವಲ್ಪ ಡಾರ್ಕ್ ಆದೆ ಅಂತ ಅನ್ನಿಸ್ತು. ಬಟ್ ಒಬ್ಬೊಬ್ಬರಿಗೆ ಫುಲ್ ಇಲ್ಲಿ ಕುತ್ತಿಗೆ ಭಾಗ ಎಲ್ಲ ಬ್ಲ್ಯಾಕ್ ಆಗುತ್ತೆ. ಸೊ ನನಗೇನು ಆ ಥರ ಕುತ್ತಿಗೆ ಭಾಗ ಎಲ್ಲ ಬ್ಲ್ಯಾಕ್ ಆಗೋದು ಹಾಗೆಲ್ಲ ಏನಾಗಿರಲಿಲ್ಲ, ಸ್ವಲ್ಪ ಕಲರ್ ಡಿಮ್ ಆದೆ ಅಂತ ಅನ್ನಿಸ್ತು ಅಷ್ಟೇ. ಸೊ ಇದು ನನ್ನ ಸ್ಕಿನ್ ಟೋನ್ ಇಷ್ಟೇ ಚೇಂಜ್ ಆಗಿದ್ದು. ಸೊ ನಾನು ಅಷ್ಟು ಏನು ಸ್ಕಿನ್ ಟೋನ್ ಆಗಲಿ ಅಥವಾ ನನಗೆ ರ್ಯಾಷಸ್ ಆಗೋದು, ಪಿಂಪಲ್ಸ್ ಆಗೋದು ಇದೆಲ್ಲ ಆಗಿರಲಿಲ್ಲ. ಸೊ ಅದಾದಮೇಲೆ ರ್ಯಾಷಸ್ ಅಂತ ಹೇಳಿದೆ ಅಲ್ವಾ. ಸೊ ರ್ಯಾಷಸ್ ನನಗೆ ಫಸ್ಟ್ ಮಂತ್ ಟು ಆಲ್ಮೋಸ್ಟ್ 8.5 ಮಂತ್ಸ್ವರೆಗೂ ಯಾವುದೇ ಥರ ರ್ಯಾಷಸ್ ಏನು ಇರಲಿಲ್ಲ. ಆ್ಯಂಡ್ ಬೇಬಿ ಬಾಯ್ ಆದರೆ ಏನೋ ಒಂಥರ ಲೈಕ್ ರ್ಯಾಷಸ್ ಆಗಿತ್ತು. ಬಟ್ ರ್ಯಾಷಸ್ ಯಾವ ಥರ ಆಗಿತ್ತು ಅಂತ ಹೇಳಿದರೆ, ನನಗೆ ಫಸ್ಟು ರೈಟ್ ಸೈಡ್ ತೊಡೆಯಲ್ಲಿ ಬಂತು, ಕಾಲಲ್ಲಿ. ಸೊ ನನಗೆ ಹೆವಿ ಇಚ್ಚಿಂಗ್ ಆಗ್ತಿತ್ತು. ಸೊ ಅದನ್ನು ನಾನು ಏನು ಮಾಡೋದು, ನನ್ನ ಡಾಕ್ಟರ್ ಹತ್ರ ಸಜೆಷನ್ ಕೇಳಿದೆ. ಸೊ ಅದು ಬರುತ್ತೆ ಹೋಗುತ್ತೆ ಅಂತ ಹೇಳಿದ್ರು ಅವರು. ಆ್ಯಂಡ್ ಲೋಷನ್ ಕೂಡ ಕೊಟ್ಟರು. ಸೊ ಲೋಷನ್ಗೂ ಅದೇನು ಕಡಿಮೆ ಆಗಲಿಲ್ಲ ಅದು. ಸೊ ಅದಾದಮೇಲೆ ನಾನು ಇನ್ನೊಂದು ಸಲ ಚೆಕಪ್ಪಿಗೆ ಹೋದಾಗ ನಾನು ಡಾಕ್ಟರ್ ಹತ್ರ ಕೇಳಿದೆ. ಸೊ ಇದು ಹೆವಿ ಇಚ್ಚಿಂಗ್ ಆಗ್ತಿದೆ. ಅಲ್ಲಿ ನೆಕ್ಸ್ಟು ಲೆಫ್ಟ್ ಸೈಡ್ ತೊಡೆಗೂ ಕೂಡ ಬಂತು, ಮತ್ತು ಕಾಲು ನೀಯಿಂದ ಕೆಳಗೆ ಬರೋದು, ಆಮೇಲೆ ಕೈ ಹತ್ರ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದು ಹೆವಿ ಇಚ್ಚಿಂಗ್ ಆಗ್ತಿತ್ತು, ಅದನ್ನು ಕೆರ್ಕೊಳ್ಳೋಕ್ಕೂ ಆಗ್ತಿಲ್ಲ, ಏನೂ ಆಗ್ತಿರ್ಲಿಲ್ಲ. ಸೊ ನಾನು ಡಾಕ್ಟರ್ ಹತ್ರ ಹೇಳಿದ್ದಕ್ಕೆ ಅವರೊಂದು ಇಂಜೆಕ್ಷನ್ ಕೊಟ್ಟರು. ಬಟ್ ಅದು ಇಂಜೆಕ್ಷನ್ ಪವರ್ಗೂ ಏನು ಅಲ್ಲಾಡಲಿಲ್ಲ. ಸೊ ಅಪ್ ಟು ನನ್ನ ಡೆಲಿವರಿ ಟೈಮ್ವರೆಗೂ ಈ ರ್ಯಾಷಸ್ ನನಗೆ ಹೋಗಲೇ ಇಲ್ಲ. ನಾನು ಯಾವುದೇ ಥರ ಲೋಷನ್ ಹಾಕಿದ್ರೂ, ಡಾಕ್ಟರ್ ಹತ್ರ ನಾನು ಇಂಜೆಕ್ಷನ್ ತೊಗೊಂಡ್ರು ನನಗೆ ಈ ರ್ಯಾಷಸ್ ಒಂದು ಕಡಿಮೆ ಆಗಲಿಲ್ಲ. ಸೊ ಸ್ವಲ್ಪ ಯಾವಾಗ ಕಡಿಮೆ ಆಗ್ತು ಅಂತ ಹೇಳಿದರೆ, ನಮಗೆ ಹಳ್ಳಿ ಕಡೆ ಯಾವುದೋ ಸೊಪ್ಪು ಅಂತ ಹೇಳ್ತಾರೆ. ಸೊ ಅದನ್ನು ನಾವು ಹಳ್ಳಿಯಿಂದ ತರಿಸ್ಕೊಂಡು ಲೈಕ್ ಅದ್ರ ಜೊತೆಗೆ ತೊಂಡೆಕಾಯಿ ಇದೆಯಲ್ಲ, ಸೊ ಅದು ಎಳೆ ತೊಂಡೆಕಾಯಿನ ತಿಂತಾ ಬಂದೆ ನಾನು. ಸ್ವಲ್ಪ ಆವಾಗ ನನಗೆ ರಿಲೀಫ್ ಅಂತ ಅನ್ನಿಸ್ತಿತ್ತು. ಮತ್ತು ನನಗೆ ಮಧ್ಯರಾತ್ರಿಲೆಲ್ಲ ಹೆವಿ ರ್ಯಾಷಸ್ ಅದು ಪ್ರಾಬ್ಲಮ್ ಮಾಡ್ತಿತ್ತು ಅಂತ ಹೇಳಿ ಆವಾಗ ಐಸ್ನ ರಬ್ ಮಾಡೋದು, ಮತ್ತು ಈ ಸೊಪ್ಪನ್ನೆಲ್ಲ ಅರ್ಧಿ ಅಲ್ಲಿಗೆ ಹಾಕೋದು, ಇದೆಲ್ಲ ಮಾಡಿದ್ದೀನಿ. ಸೊ ಅದೊಂದು ವೀಕ್ ಆ್ಯಂಡ್ 15 ಡೇಸ್ ಅನಿಸುತ್ತೆ ನಾನು ಹೆವಿ ಸಫರ್ ಮಾಡಿದ್ದೀನಿ ರ್ಯಾಷಸ್ಸಿಂದ. ಸೊ ಈ ಥರ ಸಿಮ್ಟಮ್ಸ್ ಇದ್ದರೂ ಕೂಡ ಗಂಡು ಮಗು ಅಂತ ಹೇಳ್ತಾರೆ. ಸೊ ನಾನು ಊರಿಂದ ಅದು ಏನು ಔಷಧಿ ತರಿಸ್ಕೊಂಡೆ, ಅವ್ರಿಗೂ ಕೂಡ ಹೀಗೆ ಆಗಿತ್ತಂತೆ. ಸೊ ಅವರೇ ನಮಗೆ ಹೇಳಿದ್ದು, ಇದನ್ನು ತಿನ್ನಿ, ನನಗೂ ಆಗಿತ್ತು, ಸೊ ಇದು ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಸೊ ಇದು ಕೂಡ ಒಂದು ರ್ಯಾಷಸ್ಸು, ಒಂದು ಬೇಬಿ ಬಾಯ್ನ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇಷ್ಟು ನನಗೆ ಬೇಬಿ ಬಾಯ್ ಸಿಮ್ಟಮ್ಸ್ ಆಗಿತ್ತು. ಸೊ ಅದಾದಮೇಲೆ ಇನ್ನೇನು ನನಗೆ ಸಿಮ್ಟಮ್ಸು ಅಷ್ಟು ಇರಲಿಲ್ಲ, ಇಷ್ಟೇ ನನಗೆ ಸಿಮ್ಟಮ್ಸ್ ಇದ್ದಿದ್ದು ಅಂತ ಹೇಳ್ತೀನಿ. ಸೊ ನೆಕ್ಸ್ಟು ನಾನೇನು ಮಾಡ್ತಿದ್ದೆ ನನ್ನ ಪ್ರೆಗ್ನೆನ್ಸಿಯಲ್ಲಿ, ಐ ಮೀನ್ ವಾಕಿಂಗ್ ಮಾಡ್ತಿದ್ನಾ ಅಥವಾ ಏನಾದರೂ ಎಕ್ಸಸೈಸ್ ಮಾಡ್ತಿದ್ನಾ, ಹಾಗೆ ನನಗೆ ಯಾವ ಡೆಲಿವರಿ ಆಯಿತು, ನಾರ್ಮಲ್ ಆಯಿತಾ, ಸಿ ಸೆಕ್ಷನ್ ಆಯಿತಾ, ಸೊ ನಾರ್ಮಲ್ ಆದರೂ ಅದು ಹೇಗಾಯಿತು, ಈ ಪ್ರೊಸೀಜರ್ ಎಲ್ಲ ಸ್ವಲ್ಪ ಚೆನ್ನಾಗಿದೆ ನನ್ನ ಪ್ರೆಗ್ನೆನ್ಸಿಯಲ್ಲಿ. ಸೊ ಇದೆಲ್ಲ ಬೇಕು ಅಂತ ಹೇಳಿದರೆ ನಮ್ಮ ವಿಡಿಯೋನ ನೋಡಿ, ಹಾಗೆ ಕಮೆಂಟಲ್ಲಿ ತಿಳಿಸಿ ಯಾವ ಥರ ವಿಡಿಯೋ ಬೇಕು ಅಂತ. ನಾನು ಆದಷ್ಟು ಟ್ರೈ ಮಾಡಿ ಹಾಕ್ತೀನಿ ವೀಡಿಯೋಸ್ನ. ಸೊ ಹಾಗಾಗಿ ಈ ವಿಡಿಯೋನ ನೋಡಿ ನಿಮಗೆ ಇಷ್ಟ ಆದಲ್ಲಿ ನಮ್ಮ ವೀಡಿಯೋಸ್ಗೆ ಲೈಕ್ಸ್ ಕೊಡಿ, ಹಾಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇಷ್ಟ ಆದರೆ ಇನ್ನೊಬ್ರಿಗೂ ಕೂಡ
ಹೇಳಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್.